ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಅಂಶಗಳನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಜಂತರ್ ಮಂತರ್ನಲ್ಲಿ ನಡೀತಿರುವಂತಹ ಒಂದು ಸರ್ಕಸ್ನ ಬಗ್ಗೆ ಇವತ್ತು ವಿಮರ್ಶೆ ಮಾಡೋದಕ್ಕೆ ಬಂದಿದ್ದೇನೆ. ನವದೆಹಲಿಯ ಪ್ರತಿಭಟನಾ ಸ್ಥಳವಾದಂತಹ ಜಂತರ್ ಮಂತರ್ನಲ್ಲಿ ಪ್ರತಿನಿತ್ಯ ಸರ್ಕಸ್ ನಡೀತಾ ಇದೆ ಸ್ನೇಹಿತರೆ. ಆದರೆ ಈ ಸರ್ಕಸ್ ಶುರುವಾಗಿದ್ದು ಜೂನ್ 6, 2026ನೇ ತಾರೀಕು. ಅಭಿಜಿತ್ ದೀಪ್ಗೆ ಏನು ಅಮೆರಿಕಾದಿಂದ ಬಂದು ಇಳಿದು ನೇರವಾಗಿ ಜಂತರ್ ಮಂತರ್ಗೆ ಬಂದ್ರಲ್ಲ, ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥ, ಅವತ್ತು ಏನು ನೋಡಬೇಕಾಗಿತ್ತು ಜಂತರ್ ಮಂತರ್ನಲ್ಲಿ. ಅಬ್ಬಬ್ಬ, ಅವರ ಆರ್ಭಟ, ಆಕ್ರೋಶ, ಆವೇಶ. ಮೊದಲು ಅದನ್ನು ಒಂದು ಸಲ ನೋಡಿ. जो भी युवा पॉलिटिक्स के ऊपर बोलेगा, इस सरकार के खिलाफ बोलेगा, अगर उसकी माँ को डर लगता है कि मेरे बेटे को ये कहीं अंदर न डाले, कब तक हम ऐसे डर में जिएंगे? एक बार इनको बता दो, हम इनकी डर की राजनीति से अब नहीं डरने वाले। नहीं डरेंगे, नहीं डरेंगे, नहीं डरेंगे, नहीं डरेंगे, नहीं डरेंगे, नहीं डरेंगे, तुम्हारी राजनीति से हम नहीं डरेंगे, नहीं डरेंगे, नहीं डरेंगे। धर्म की राजनीति बंद करो, बंद करो, बंद करो, हिंदू मुसलमान की राजनीति बंद करो, बंद करो, बंद करो। ನೋಡಿ, ಇಲ್ಲಿ ದೀಪ್ಗೆ ಭರ್ಜರಿಯಾಗಿ ಭಾಷಣ ಮಾಡ್ತಿದ್ದಾರೆ. ಮೊದಲನೇ ದಿನ ಡೆಲ್ಲಿಯಿಂದ ಬಂದವರೇ ಜಂತರ್ ಮಂತರ್ಗೆ ಬಂದು, ನಾವು ಯಾರಿಗೂ ಹೆದರೋದಿಲ್ಲ, ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಹಿಂದೂ ಮುಸ್ಲಿಂ ರಾಜಕೀಯವನ್ನು ನಿಲ್ಲಿಸ್ಬಿಡಿ, ನಾವು ಯಾರಿಗೂ ಹೆದರೋದಿಲ್ಲ, ಯಾರಿಗೂ ಹೆದರೋದಿಲ್ಲ, ಏನು ಆಕ್ರೋಶಭರಿತರಾಗಿ ಮಾತಾಡ್ತಾ ಇದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿಭಟನೆ ಅಂತ ಹೆಸರಿನಲ್ಲಿ ಅಲ್ಲಿ ಒಂದಷ್ಟು ಸರ್ಕಸ್ ನಡೀತಾನೇ ಇದೆ. ಪ್ರತಿದಿನ ಹೀಗೆ ನಡೆಯುವಾಗ ಪಾಪ ಅವ್ರಿಗೆ ಊಟ ತಿಂಡಿಗೆ ಏನು ಮಾಡಬೇಕು ಅಲ್ವಾ? ಹಾಗಾಗಿ ಕಾಲಕ್ಕೆ ಅಲ್ಲಿ ಊಟ ತಿಂಡಿ ಕೂಡ ವ್ಯವಸ್ಥೆ ಆಗ್ತಾ ಇದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತು ಸಂಜೆ ಸ್ನ್ಯಾಕ್ಸು, ಮತ್ತು ರಾತ್ರಿ ಊಟ. ಹೀಗೆ ಅಲ್ಲಿ ಪ್ರತಿನಿತ್ಯ ಊಟ ತಿಂಡಿ ಉಪಚಾರಗಳು ನಡೀತಾನೆ ಇವೆ. ಯಾರಾದರೂ ಒಂದಷ್ಟು ಜನ ಸ್ಪಾನ್ಸರ್ಸು ಬರ್ತಾರೆ, ಊಟ ಕೊಡ್ತಾರೆ, ಅಲ್ಲಿರೋರು ತಿಂತಾರೆ, ಹೋಗ್ತಾರೆ. ಆದರೆ ಒಂದು ವಿಶೇಷ ಏನು ಗೊತ್ತಾ? ಊಟ ತಿಂಡಿಯ ಸಂದರ್ಭದಲ್ಲಿ ಮಾತ್ರ ಜನಗಳು ಕಾಣಿಸ್ಕೋತಾರ. ಅಲ್ಲಿ ಒಂದು 100 ಜನನೋ 150 ಜನನೋ ಹೀಗೆ ಊಟ ತಿಂಡಿಯ ಟೈಮಲ್ಲಿ ಮಾತ್ರ ಕಾಣಿಸ್ಕೋತಾರೆ. ಬೇರೆ ಟೈಮಲ್ಲಿ ಅಲ್ಲಿ ಜನಗಳೇ ಇರೋದಿಲ್ಲ. ಈ ದೃಶ್ಯ ನೋಡಿ. भी जंतर मंतर पर बैठे हुए हैं, so I request each and every one of you to please come and join us at Jantar Mantar to seek justice for the 16-17 students who have committed suicide because of Dharmendra Pradhan's blunder. Thank you. Come and join us, guys. ನೋಡಿ, ಇಲ್ಲಿ ಜನಗಳೇ ಇಲ್ಲ. ಈ ಅಭಿಜಿತ್ ದೀಪ್ಗೆ ಪಾಪ ಜನಗಳನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ, ದಯವಿಟ್ಟು ಬನ್ನಿ, ನೀಟ್ ವಿದ್ಯಾರ್ಥಿಗಳ ಸಾವಿಗೆ ನಾವು ನ್ಯಾಯ ಕೊಡಿಸ್ಬೇಕು, ಬನ್ನಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಅಂತ. ಖಾಲಿ 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 ಮೈದಾನ ಜಂತರ್ ಮಂತರ್. ಈಗ ಖಾಲಿ ಇದ್ದಾಗ ಏನು ಮಾಡೋದು? ಈ ಕಡೆ ಭಾಷಣ ಮಾಡೋಕ್ಕೂ ಯಾರೂ ಇಲ್ಲ, ಅಲ್ಲಿ ಕೇಳೋರೇ ಇಲ್ಲ. ಇರೋರು 4 ಜನ ಏನಾದರೂ ಮಾಡಬೇಕಲ್ಲ. ಅವ್ರು ಏನು ಮಾಡ್ತಾರೆ? ಈ ಒಂದು ವಿಷುವಲ್ ನೋಡಿ. ನೋಡಿದ್ರಲ್ಲ? ಸೊ ಯಾವ ರೀತಿ ಜನಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ. ಇವರು ದೈಹಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ, ಹಾಗಾಗಿ ಈ ರೀತಿಯ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಕೆಲವರು ಕಲಾವಿದರಿರ್ತಾರೆ, ಅವರು ತಮ್ಮ ಕಲಾ ಸೇವೆಯ ಮುಖಾಂತರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಲ್ವಾ? ಅವರು ಈಗ ಧರ್ಮೇಂದ್ರ ಪ್ರಧಾನ್ಗಾಗಿ ಹುಡುಕಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಹುಡುಕೊಡಿ, ಅವರು ರಾಜೀನಾಮೆ ಕೊಡಿಸಬೇಕು ಅಂತ
ತಮ್ಮ ಕಲೆಯ ಮೂಲಕ ತೋರಿಸ್ತಾ ಇದ್ದಾರೆ. ಆ ಒಂದು ಕಲಾ ವೈಭವವನ್ನು ನೋಡಬೇಡಿ. हम ढूंढ रहे हैं तुम्हें. धर्मेंद्र प्रधान है क्या? क्या है? अरे धर्मेंद्र प्रधान है क्या भैया? नहीं है. ನೋಡಿ, ಇಲ್ಲಿ ಇವರು ತಮ್ಮ ಕಲೆಯನ್ನು ಇರೋ 4 ಜನದ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗ್ತಿರೋದು ಸ್ವತಃ ಅಭಿಜಿತ್ ದೀಪ್ಕೆ ಅವರ ನಡವಳಿಕೆಯಿಂದ. ಯಾಕೆಂದರೆ ಪ್ರಾಮಾಣಿಕ ಹೋರಾಟ ಆದರೆ ಪಾರದರ್ಶಕವಾಗಿರ್ತದೆ. ಆಗ ಜನ ಇದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾರೆ. ಆದರೆ ಆ ಜಂತರ್ ಮಂತರ್ನಲ್ಲಿ ಆಗ್ತಿರೋದೆಲ್ಲ ಡ್ರಾಮಾನೇ. ಇದು ಒಂದು ದೃಶ್ಯ ನೋಡಿ, ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. मैं हाथ जोड़ रहा हूँ सर. मैं हाथ जोड़ रहा हूँ. मैं हाथ जोड़ रहा हूँ सर. टेप लगाने दीजिए सर. टेप लगाने दीजिए सर. टेप लगाने दीजिए सर. नहीं, आपने रोक दिया था. आपने रोक रखा है ನೋಡಿ, ಇಲ್ಲಿ ದೀಪ್ಗೆ ಪೊಲೀಸರ ಕಾಲಿಗೆ ಬೀಳ್ತಾ ಇದ್ದಾರೆ, ಅಂಗಲಾಚ್ತಾ ಇದ್ದಾರೆ. ಯಾಕೆ ಅಂದರೆ, ಸರ್ ದಯವಿಟ್ಟು ಟೆಂಟ್ ಹಾಕೊಳ್ಳೋಕೆ ಅವಕಾಶ ಕೊಡಿ, ದಯವಿಟ್ಟು ಟೆಂಟ್ ಹಾಕೊಳ್ಳೋಕೆ ಅವಕಾಶ ಕೊಡಿ, ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಡಿ ಅಂತ ಗೊಳೋ ಅಂತ ಅಳ್ತಾ ಇದ್ದಾನೆ ಪಾಪ. ಏನು ನಯಾ ವಿನಯ ನೋಡಿ. ಅಲ್ಲಿ ಪೊಲೀಸ್ನವರು ಅವಕಾಶ ಕೊಟ್ಟಿದ್ದಾರೆ ಟೆಂಟ್ ಹಾಕ್ಕೊಳ್ಳಿಕ್ಕೆ, ಆ ಬಿದಿರಿನ ಟೆಂಟ್ ಹಾಕ್ಕೊಳ್ಳಿ, ಬಟ್ಟೆ ಟೆಂಟ್ ಹಾಕ್ಕೊಳ್ಳಿ ಅಂತ. ಆದರೆ ಇವರು ಐರನ್ ರಾಡಲ್ಲೇ ಒಂದು ಪರ್ಮನೆಂಟ್ ಟೆಂಟ್ ಹಾಕೋಬೇಕು ಅಂತ ನಿರ್ಧಾರ ಮಾಡಿ ಅದಕ್ಕೆ ಪಟ್ಟು ಹಿಡಿದ್ಬಿಟ್ಟು ಅದಕ್ಕೆ ಅವಕಾಶ ಕೊಡಿ ಅಂತ ಗೊಳೋ ಅಂತ ಡ್ರಾಮಾ ಆಡ್ತಾ ಇದ್ದಾರೆ. ಇದನ್ನು ಡ್ರಾಮಾ ಅಂತ ನಾನು ಯಾಕೆ ಹೇಳಿದೆ ಗೊತ್ತಾ ಸ್ನೇಹಿತರೆ? ಇನ್ನೊಂದು ವಿಡಿಯೋ ಇದೆ, ಈ ಡ್ರಾಮಾದ ಮುಂದಿನ ಭಾಗ, ಅದನ್ನು ನೋಡಿ. सर मारिए मत. सर मारिए मत. मैं पैर छुड़ा, मारिए मत. मार क्यों? मैं पैर छुड़ा, आप मार क्यों? ನೋಡಿ, ಇಲ್ಲಿ ಈ ವ್ಯಕ್ತಿ ಕಾಲಿಗೆ ಬೀಳೋದು ಬಿದ್ದುಬಿಟ್ಟು ಪಾಪ ಆ ಪೊಲೀಸ್ನವ್ರು ಯಾರೋ ಹಿರಿಯರು ಎದ್ದಳಪ್ಪ, ಹಿಂಗೆಲ್ಲ ಕಾಲಿಗೆ ಬೀಳಬೇಡ, ಕಾನೂನು ಪ್ರಕಾರ ನಾವು ಹೆಂಗೆ ನಡ್ಕೋಬೇಕು ಹಂಗೆ ನಡ್ಕೋಬೇಕಾಗುತ್ತೆ ಅಂತ ಆತನ ಭುಜ ಹಿಡಿದು ಎಪ್ಸಿದ್ರೆ, ಅಯ್ಯಯ್ಯೋ ಪೊಲೀಸ್ನವ್ರು ನನ್ನ ಕೆನ್ನೆಗೆ ಹೊಡೆದ್ರು ಅಂತ ಡ್ರಾಮಾ ಆಡ್ತಾ ಇದ್ದಾನೆ ಈ ಪುಣ್ಯಾತ್ಮ. ಇನ್ನು ಎಂಥ ಡ್ರಾಮಾಟಿಸ್ಟ್ ಇರ್ಬೋದು ನೋಡಿ ಇವನು, ಇನ್ನು ಎಂಥ ಕಲಾವಿದ ಇವನು. ಎಂಥೆಂಥ ಕಲಾವಿದರಿದ್ದಾರೆ ಗೊತ್ತಾ ಈ ಜಂತರ್ ಮಂತರ್ ಪ್ರೊಟೆಸ್ಟ್ನಲ್ಲಿ. ಇನ್ನೊಬ್ಬ ಈ ಅಭಿಜಿತ್ ದೀಪ್ಕೆಯ ಬಲಗೈ ಬಂಟ, ಅವನು ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ ರೀ. ಅವನು ಖಾಲಿ ಫೀಲ್ಡ್ ಸಿಕ್ಕಿದ್ರೆ ಸಾಕು, ಮ್ಯೂಸಿಕ್ ಹಾಕೋದು ಡ್ಯಾನ್ಸ್ ಮಾಡೋದು, ಅದನ್ನು ಒಂದ್ಸಲಿ ನೋಡ್ಬಿಡಿ. ನೋಡಿ, ಈ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ, ಇವರಿಗೆ ತಾವು ಯಾಕೆ ಇಲ್ಲಿ ಕೂತಿದ್ದೀವಿ ಪ್ರತಿಭಟನೆಗೆ, ಈಗ ಡ್ಯಾನ್ಸ್ ಮಾಡ್ತಿರೋ ಉದ್ದೇಶ ಏನು ಅದೇನೂ ಗೊತ್ತಿಲ್ಲ. ಅದೇ ಡ್ಯಾನ್ಸ್ ಮಾಡ್ತಿರೋ ಹಿಂದ್ಗಡೆ ಒಬ್ಬರು ಕೂತಿದ್ದಾರೆ ನೋಡಿ, ಅವರು ಸೋನಮ್ ವಾಂಗ್ಚುಕ್ ಅಂತ. ಅವರು ಅರುಣಾಚಲ ಪ್ರದೇಶದಿಂದ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದಾರೆ. ಅಷ್ಟೇ ಅಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಪಾಪ. ಅವರು ದಿನಾ ಉಪವಾಸ ಮಾಡ್ತಾ ಇದ್ದಾರೆ. ಅವರು ಹಿಂದ್ಗಡೆ ಕೂತಿದ್ರೆ ಇವರು ಮುಂದ್ಗಡೆ ಡ್ಯಾನ್ಸ್ ಮಾಡಿದ್ದು. ಸೋನಮ್ ವಾಂಗ್ಚುಕ್ ಏನೋ ನಾನು ಉಪವಾಸ ಕೂತ್ಕೋತೀನಿ ಅಂತ ಹೇಳಿಬಿಟ್ರು. ಆದರೆ ಅವ್ರಿಗೆ ಸಾಥ್ ಕೊಡೋರು ಯಾರಪ್ಪ?
ಅವ್ರಿಗೆ ಸಾಥ್ ಕೊಡೋರೇ ಇಲ್ಲ. ಸೋನಮ್ ವಾಂಗ್ಚುಕ್ಕೆ ಹೇಳ್ತಾ ಇದ್ದಾರೆ, ನಾನೊಬ್ಬ ಉಪವಾಸ ಮಾಡಿದ್ರೆ ಏನಾಗಲ್ಲಪ್ಪ, ದಯವಿಟ್ಟು ನೀವು ಉಪವಾಸ ಮಾಡಿರಿ ಅಂತ. ಆದರೆ ಅಲ್ಲಿ ಉಪವಾಸ ಮಾಡೋದು ಬಿಟ್ಟು ಅಲ್ಲಿ ಮಾಡ್ತಿರೋರು ಏನು, ಅಭಿಜಿತ್ ದೀಪಿಕೆಯಿಂದ ಹಿಡಿದು ಎಲ್ಲರೂ ಕಾಲ ಕಾಲಕ್ಕೆ ತಮಗೆ ಬೇಕಾದ್ದನ್ನು ತರಿಸ್ಕೊಂಡು ತಿಂತಾ ಇದ್ದಾರೆ. ಇದು ಒಂದು ವಿಡಿಯೋ ನೋಡ್ಬಿಡಿ. कि आप लोग क्या करते हैं, आप लोग यहाँ ठूस ठूस के खाना खाते हैं, वो मुझे थोड़ा दुखद लगता है कि आप लोग क्या करते हैं, आप लोग यहाँ ठूस ठूस के खाना खाते हैं, वो मुझे थोड़ा दुखद लगता है. मैं चाहता हूँ कि आप लोग भी कम से कम एक दिन का अनशन करें. बहुत भूख लगी है, मैं जल्द बैठूं. किचन से आवाज चिकन कुकड़ू को तेरी भूख का इलाज चिकन. आप लोग यहाँ ठूस ठूस के खाना खाते हैं. ನೋಡಿ ಪಾಪ ವಾಂಗ್ಚುಕ್ಕು, ಅಯ್ಯೋ ನಾವು ಒಂದಿನಾದರೂ ಉಪವಾಸ ಮಾಡ್ರಪ್ಪ ನನಗೋಸ್ಕರ, ಹೀಗೆಲ್ಲ ಯಾಕೆ ಮಾಡ್ತಿದ್ದೀರಾ, ನಿಮ್ಮನ್ನು ನೋಡಿದ್ರೆ ನನಗೆ ಭಾಳ ದುಃಖ ಆಗುತ್ತೆ ಅಂತ. ಆದರೆ ಅವರ ಮಾತಿಗೆ ಬೆಲೆಯೇ ಇಲ್ಲ. ಕೊನೆಗೆ ಅವರಿಗೆ ಡಾಕ್ಟರ್ಸ್ ಬಂದು ಟ್ರೀಟ್ಮೆಂಟ್ ಕೊಡುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿಬಿಟ್ಟಿದೆ. ಆದರೂ ಸಹ ಅವರ ಮಾತನ್ನು ಒಪ್ಪಿ ಯಾರೂ ಉಪವಾಸ ಮಾಡೋರೇ ಇಲ್ಲ. ಇದನ್ನು ನೋಡ್ಬಿಡಿ. ನೋಡಿ, ಇಲ್ಲಿ ಈ ಟ್ರಾಲ್ಗಳು ಭಾಳ ಜೋರಾಗಿ ಓಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ಮೊದಲ ದಿನದಿಂದ ಹಿಡಿದು ಇಲ್ಲಿಯವರೆಗೆ ಈ ರೀತಿಯ ಸರ್ಕಸ್ಗಳು, ಕಲಾವಿದರ ಪ್ರದರ್ಶನ, ಡ್ಯಾನ್ಸು ಇವೆಲ್ಲ ನಡೀತಾನೇ ಇರ್ತವೆ ಪ್ರತಿದಿನ, ಊಟ ತಿಂಡಿ ಸಮಯ ಬಿಟ್ಟು. ಈ ಮಧ್ಯದಲ್ಲಿ ಒಂದಷ್ಟು ಜನ ನಾಯಕರು ಅನಿಸ್ಕೊಂಡವರು ಈ ಒಂದು ಪ್ರತಿಭಟನೆಯ ಜಾಗಕ್ಕೆ ಬಂದು ತಮ್ಮ ಬೆಂಬಲವನ್ನು ಘೋಷಿಸಿ ಹೋಗ್ತಾ ಇದ್ದಾರೆ. ಯಾರು ನಾಯಕರು ಅಂತ ಅನಿಸ್ಕೊಂಡ್ರು? ಅರುಂಧತಿ ರಾಯ್ ನಿಮಗೆ ಗೊತ್ತಿರಬೇಕು, ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ನಿಮಗೆ ಗೊತ್ತಿರಬೇಕು, ಹೀಗೆ ಉಮರ್ ಖಾಲಿದ್ ಇದ್ದಾನಲ್ಲ ಅವ್ರ ಅಪ್ಪ ಇಲಿಯಾಸ್ ಅಂತ ಅವರು, ಹೀಗೆ ತಾವೇ ನಾಯಕರು, ಜಾತ್ಯತೀತ ನಾಯಕರು ಅಂತ ಅನ್ನಿಸ್ಕೊಂಡವರು ಇಲ್ಲಿಗೆ ಬಂದು ಒಂದು 4 ಮಾತಾಡಿ ಜೈ ಅಂತ ಹೇಳಿ ಹೊರಟೋಗ್ತಾರೆ. ಆದರೆ ಇವರ ಪ್ರತಿಭಟನೆ ಮಾತ್ರ ಹೀಗೇ ಮುಂದುವರೆದಿದೆ ಸರ್ಕಸ್ ರೂಪದಲ್ಲಿ. ಇನ್ನು ಇವರು ಜುಲೈ 20ನೇ ತಾರೀಕು ಸಂಸತ್ ಚಲೋ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಅಲ್ಲಿಯವರೆಗೆ ಈ ರೀತಿಯ ಡ್ರಾಮಾಗಳು, ಈ ರೀತಿಯ ಸರ್ಕಸ್ಗಳು ನಡೀತಾನೇ ಇರ್ತವೆ. ಇನ್ನು ಎಷ್ಟರ ಮಟ್ಟಿನ ಸರ್ಕಸ್ಗಳು ಜುಲೈ 20ನೇ ತಾರೀಕಿನವರೆಗೆ ನಡೆಯುತ್ತೋ, ಅದು ಎಂತೆಂಥ ಸರ್ಕಸ್ಗಳನ್ನು ದೇಶದ ಜನ ನೋಡಬೇಕೋ, ಕಾದು ನೋಡಬೇಕಾಗಿದೆ. ಹೊಸದಿಗಂತ ಡಿಜಿಟಲ್ ಚಾನೆಲ್ನಲ್ಲಿ ಪ್ರಸಾರವಾಗ್ತಿರೋ ಹೈನೋಟ್ಸ್ ಸಂಗೀತ ಕಾರ್ಯಕ್ರಮದ ರೂವಾರಿ ಅನೂರ್ ಅನಂತಕೃಷ್ಣ ಶರ್ಮಾ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲೊಂದು ಲಯಲಾವಣ್ಯ ಅನ್ನೋ ವಿಶಿಷ್ಟವಾದ ತಾಳವಾದ್ಯ ಮೇಳ ನಡೆಯಲಿದೆ. ಅತ್ಯಂತ ಪ್ರತಿಭಾನ್ವಿತ ಕಲಾವಿದರು ಭಾಗವಹಿಸ್ತಿರೋ ಕಾರ್ಯಕ್ರಮ ಇದು. ದಿನಾಂಕ 12 ಜುಲೈ ಭಾನುವಾರ. ಸಮಯ ಬೆಳಗ್ಗೆ 10:30ಕ್ಕೆ. ಸ್ಥಳ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಕೊನನಕುಂಟೆ ಕ್ರಾಸ್, ಬಿಹೈಂಡ್ ಫೋರಂ ಮಾಲ್, ಬೆಂಗಳೂರು. ಆನ್ಲೈನ್ ಟಿಕೆಟ್ಗಳು ಸಂಗಮmedia.org ಯಲ್ಲಿ ಲಭ್ಯ. ಈ ಅವಕಾಶ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಹೋಗಿ ನೋಡಿ.